ಸಂಜೀವ್ ವೆಟ್ಸ್ ಗೀತಾ 2. ನಾನು ಸಂಜೀವ್ ವೆಟ್ಸ್ ಗೀತಾ ಮೊದಲನೇ ಪಾರ್ಟ್ ಅಲ್ಲಿ ಕೋಆರ್ಡಿನೇಟರ್ ಕೆಲಸ ಮಾಡಿದ್ದೆ. ಕಿಟ್ಟಪ್ಪನ ಜೊತೆ ಒಂದು ಜರ್ನಿ, ನಾಗಪ್ಪನ ಜೊತೆ 2 ವರ್ಷ ಜರ್ನಿ. ಸಿನಿಮಾ ನೋಡ್ತಾ ಇದ್ರೆ ನಾನು ಇಲ್ಲೆಲ್ಲೋ ಸೆಟಲ್ ಇದೀನಿ ಅನ್ನೋ ತರ ಫೀಲ್ ಆಗುತ್ತೆ. ಆ ಸಿನಿಮಾದಲ್ಲಿ ನಾವು ಊಟಿಯಲ್ಲಿ ಮಾಡಿದ ಎಕ್ಸ್ಪೀರಿಯನ್ಸ್ ಅದ್ರದ್ದು. ನಾಗಪ್ಪ ಯಾವಾಗ್ಲೂ ಕಷ್ಟ ಪಡಕ್ಕೆ ಇಷ್ಟಪಡ್ತಾರೆ ಅನ್ಸುತ್ತೆ. ಮೋಸ್ಟ್ಲಿ ಯಾವ ಸಿನಿಮಾನ ಈಸಿಯಾಗಿ ಮಾಡಲ್ಲ ಅವರು. ಅದ್ರಲ್ಲಿ ಪಟ್ಟಿದ ಕಷ್ಟಗಳೆಲ್ಲ ನೋಡಿದಾಗ ಅದ್ರ ನೆಕ್ಸ್ಟ್ ಲೆವೆಲ್ಗಿದೆ. ಇದಕ್ಕೆ ಇನ್ನೆಷ್ಟು ಶ್ರಮ ಹಾಕಿರ್ಬೋದು ಅಂತ ತುಂಬಾ ಗ್ರೇಟ್ ಫೀಲ್ ಆಗುತ್ತೆ. ಜೊತೆಗೆ ಅವತ್ತಿನ ದಿವಸ ನಿರ್ಮಾಪಕರು ಅಷ್ಟು ಸ್ಟ್ರಾಂಗ್ ಇರ್ಲಿಲ್ಲ, ಎಲ್ಲ ಸೇರಿ ಆ ಸಿನಿಮಾ ಮಾಡಿದ್ರು. ಇವತ್ತು ಒಳ್ಳೆ ನಿರ್ಮಾಪಕರು ಸಿಕ್ಕಿ ತುಂಬಾ ಅದ್ಭುತವಾದ ಒಂದು ಔಟ್ಪುಟ್ ನ ತಂದಿದ್ದಾರೆ. ಕಿಟ್ಟಪ್ಪ, ರಚಿತಾ ಮೇಡಮ್, ಹೆಗಡ್ರು, ಕವಿ ಬರೆದರು, ಎಲ್ಲರದು ಎಫರ್ಟ್ ತುಂಬಾ ಚೆನ್ನಾಗಿ ಕಾಣ್ತದೆ. ಇದನ್ನ ಮೊಬೈಲಲ್ಲಾಗ್ಲಿ ಟಿವಿಲಾಗ್ಲಿ ನೋಡೋ ಸಿನಿಮಾನೇ ಅಲ್ಲ, ಬಿಕಾಸ್ ವಿಜುವಲ್ ಬ್ಯೂಟಿ ಅನ್ನೋದನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿದ್ರೇನೆ ಅದು ಅನುಭವಿಸಕ್ಕಾಗೋದು. ಸಿನಿಮಾ ಹೇಗಿದೆ ಅಂತ ಚಿಕ್ಕದಾಗಿ ಹೇಳೋದಾದ್ರೆ, ಈಗ ನಮ್ ಮೊದ್ಲೆಲ್ಲ ಒಂದು ಗ್ರೀಟಿಂಗ್ಸ್ ಬರೋದು, ಅದ್ರೊಳಗಡೆ ಮ್ಯೂಸಿಕ್ ಇರ್ತಿತ್ತು. ಆ ಗ್ರೀಟಿಂಗ್ಸ್ ಓಪನ್ ಮಾಡಿದಾಗ ಒಳ್ಳೆ ಮ್ಯೂಸಿಕ್ ಜೊತೆಗೆ ಒಂದು ಬ್ಯೂಟಿಫುಲ್ ಆಗಿರೋ ಪಿಕ್ಚರ್ಸ್ ಜೊತೆಗೆ ಒಂದು ಮನ್ಸ್ ಮುಟ್ಟುವಂತ ವರ್ಡ್ಸ್ ಇರೋದು. ಈ ಸಿನಿಮಾ ಅದೊಂದು ಗ್ರೀಟಿಂಗ್ ತರ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಾಗಪ್ಪ ಯಾವಾಗ್ಲೂ ಸಿನಿಮಾ ಮಾಡೋ ನಾವೆಲ್ ತರನೇ ಅದು ಡೆಪ್ತ್ ಹೋಗಿ ಮಾಡಿರ್ತಾರೆ. ಫ್ಯಾಮಿಲಿ ತುಂಬಾ ಎಂಜಾಯ್ ಮಾಡ್ತಾರೆ. ಎಸ್ಪೆಷಲಿ ಯಾರು ಹೆಂಡತಿದಿರು ಇಷ್ಟಪಡ್ತಾರೋ ಅವರೆಲ್ಲರೂ ಸಂಜೀವ್ ವೆಟ್ಸ್ ಗೀತಾ 2 ಇಷ್ಟಪಡ್ತಾರೆ. ಅವ್ರ ಗಂಡ ಹೆಂಡತಿ ಜೊತೆಗೆ ಬಂದು ಸಿನಿಮಾ ನೋಡಿದ್ರೆ ತುಂಬಾ ಎಮೋಷನ್ ಆಗ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಎಂಟೈರ್ ಟೀಮ್ಗೆ ಕಂಗ್ರ್ಯಾಚುಲೇಷನ್. ದೊಡ್ಡ ಹಿಟ್ ಆಗಲಿ ಸಿನಿಮಾ ಅಂತ ಕೇಳ್ತೀನಿ. ಥ್ಯಾಂಕ್ ಯು.